ಸೊ ಇವು ಜನಸಾಮಾನ್ಯರ ಪ್ರಶ್ನೆಗಳು, ಅವರ ಕಳಕಳಿಯ ಪ್ರಶ್ನೆಗಳಿಗೆ ಇವರ ಉತ್ತರಗಳೇನು, ನಾಯಕರ ಉತ್ತರಗಳೇನು. ಬನ್ನಿ, ನಾನು ಆರಂಭ ಮಾಡ್ತಾ ಇದ್ದೀನಿ ಕಾಗೇರಿಯವರಿಂದಲೇ. ಕಾಗೇರಿಯವರೇ, ಏನು ಹೇಳ್ತಿರ್ತಾವೆ? ನಾನು ವಿಷಯವನ್ನು ತಮ್ಮೆಲ್ಲರ ಗಮನಕ್ಕೆ ಚರ್ಚೆಗಾಗಿ ತರ್ತಾ ಇದ್ದೇನೆ. 282 ಶಾಲೆಗಳು ಬೆಂಗಳೂರು ಡಿವಿಷನ್ನಲ್ಲಿ ನಾವು 5ಕ್ಕಿಂತ ಕಡಿಮೆ ಇರುವಂಥ ಶಾಲೆಗಳಿದೆ. ಮೈಸೂರು ಡಿವಿಷನ್ನಲ್ಲಿ 210 ಇದೆ. ಬೆಳಗಾವಿ ವಿಭಾಗದಲ್ಲಿ 94 ಇದೆ. ಗುಲ್ಬರ್ಗ ವಿಭಾಗದಲ್ಲಿ 31 ಇದೆ. ಯಾರು ಬೆಂಗಳೂರು ವಿಭಾಗದವರು ಶೈಕ್ಷಣಿಕವಾಗಿ ಮುಂದುಳಿದವರು ಇದ್ದೀರೋ ಅಲ್ಲೇ ಕಡಿಮೆ ಆಗ್ತಾ ಇದೆ ಕನ್ನಡ ಶಾಲೆಗಳ ಸಂಖ್ಯೆ. ನಾನು ಇನ್ನೂ ಹೆಚ್ಚು ವಿಶ್ಲೇಷಣೆ ಮಾಡೋದಿಲ್ಲ, ಯಾಕೆಂದರೆ ಅದು ಬಹಳ ನೇರವಾಗಿ ಯಾರ್ಯಾರಿಗೂ ತಟ್ಟುತ್ತೆ ಆ ವಿಶ್ಲೇಷಣೆ ಮಾಡಿದರೆ. ಹಾಗಾಗಿ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಎಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಅಂತ ಜಿಲ್ಲೆಗಳ ಹೆಸರು ಹೇಳ್ತೀವೋ ಅಲ್ಲಿ ಈ ಶಾಲೆಯನ್ನು ಮುಚ್ಚುವಂಥ ಸ್ಥಿತಿ ಇಲ್ಲ. ಕನ್ನಡ ಭಾಷಿಕರು ಎಷ್ಟು ಜನ ಇದ್ದಾರೆ ಬೆಂಗಳೂರಲ್ಲಿ? ಅದನ್ನು ಯೋಚನೆ ಮಾಡಬೇಕಲ್ಲ ಸರ್. ಎಲ್ಲವನ್ನೂ ಯೋಚಿಸುವಂಥ ಭಾಳ ದೊಡ್ಡ ಸವಾಲೇ ನಮ್ಮ ಮುಂದೆ ಇದೆ. ನಾನು ಈ ಮಾತನ್ನು ಅಷ್ಟೇ ಸಂಕ್ಷಿಪ್ತವಾಗಿ ಉಲ್ಲೇಖಿಸ್ತಾ, ಇಷ್ಟು ದೊಡ್ಡ ವ್ಯವಸ್ಥೆಯನ್ನು ನಡೆಸುವಾಗ ಇದು ಹಿಂದಿಂದಲೂ ಶಾಲೆಗಳು ಮುಚ್ಚಿಲ್ಲ ಅಂತಿಲ್ಲ. ಈ ರೀತಿ ಈಗ ಚರ್ಚೆಗೆ ಬಂದಿದೆ. ನಾನು ನಿಮ್ಮ ಗಮನಕ್ಕೆ ತರೋದಾದರೆ 157 ಶಾಲೆಯಲ್ಲಿ 0 ಸ್ಟ್ರೆಂತ್ ಇದೆ ಈಗ ನಾನು ಹೇಳ್ತಾ ಇರುವಂಥ ಎಲ್ಲ ಶಾಲೆಗಳಲ್ಲಿ. ಯಾಕಿದೆ ಅಂದರೆ ಇದೇನು ತಾವು ಹೇಳಿದಂತೆ ಗೀತಾ ಅವರೇ, ತಾವು ಹೇಳಿದಂತೆ ಅದೇನೋ ಈ ವರ್ಷ 0 ಸ್ಟ್ರೆಂತ್ ಆಗಿರೋದಲ್ಲ, ಕಳೆದ 2-3 ವರ್ಷದಿಂದ 0 ಸ್ಟ್ರೆಂತು. ಯಾಕೆಂದರೆ 5 ವರ್ಷ ಆದ ಹೊರತು ನಾವು ಕ್ಲೋಸ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕಾನೂನು ನೀತಿಯಲ್ಲಿ 5 ವರ್ಷದ ತನಕ ನಾವು ಮುಚ್ಚಿದ್ದೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. 5 ವರ್ಷದ ತನಕ ನಾವು ಕಾದು ಅಲ್ಲಿಯೂ ವಿದ್ಯಾರ್ಥಿಗಳು ಬಂದಿಲ್ಲ ಅಂದರೆ ಮುಚ್ಚಿದ್ದೇವೆ ಅಂತ ಹೇಳಬೇಕು. ಮತ್ತು ಯಾವುದೇ ಕ್ಷಣದಲ್ಲೂ ಅಲ್ಲಿ ವಿದ್ಯಾರ್ಥಿಗಳು ಬಂದರೆ ಶಾಲೆ ತೆರೆಯುವಂಥ ಜವಾಬ್ದಾರಿ ನಮ್ಮದಿದೆ, ತೆರಿತಿದ್ದೀವಿ. ನಮ್ಮ ಟೆಂಟ್ ಶಾಲೆ ಮಾಡ್ತೀವಿ, ಮೊಬೈಲ್ ಶಾಲೆ ಮಾಡ್ತೀವಿ. ಕೂಲಿ ಕಾರ್ಮಿಕರು ಎಲ್ಲೋ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅಂದರೆ ಅವ್ರ ಮಕ್ಕಳಿಗೆ ಶಾಲೆ ಮಾಡ್ತೀವಿ. ನಾವು ಈ ಚಿಂದಿ ಆಯುವಂಥ ಮಕ್ಕಳು ಅವರನ್ನು ತೆಗೆದುಕೊಂಡು ಹೋಗಿ ಖಾಸಗಿಯವ್ರ ಸಹಭಾಗಿತ್ವದಲ್ಲಿ ಅವ್ರಿಗೆ ಶಿಕ್ಷಣ ಕೊಡುವಂಥದ್ದನ್ನು ಕಾರ್ಪೊರೇಷನ್ ಸಿಟಿಗಳಲ್ಲಿ ಮಾಡಿದ್ದೇವೆ. ಎಲ್ಲ ರೀತಿಯಲ್ಲೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿ ಸಿಗಲೇಬೇಕು ಅನ್ನುವಂಥ ಇಚ್ಛಾಶಕ್ತಿ ನಮ್ಮದು, ಆ ಪ್ರಯತ್ನ ನಮ್ಮದಿದೆ. ಹಾಗಾಗಿ ನಾವು ಇದನ್ನು ತೀರಾ ಕಡ್ಡಾಯಗೊಳಿಸಿದ್ದೀವಿ ಅಂತಿಲ್ಲ. ನಾನು ಈ ಸರ್ಕ್ಯುಲರನ್ನು ಹೊರಡಿಸಿರೋದು ಅಕ್ಟೋಬರ್ 24ನೇ ತಾರೀಕು. ನಾವು ಈಗ ಸೆಪ್ಟೆಂಬರ್ ನವೆಂಬರ್ನಲ್ಲಿ ಚರ್ಚೆಯಲ್ಲಿದ್ದೇವೆ. ನಾವು ಆಗಲೇ ನಾನು ಹೇಳಿದ್ದೀನಿ ನನ್ನ ಸರ್ಕ್ಯುಲರ್ನಲ್ಲಿ, ಪುಟ್ಟಣ್ಣವರು ಆಗಲೇ ಹೇಳಿದಂತೆ ದೂರಗಳು ಜಾಸ್ತಿ ಇದ್ದರೆ, ಮಲೆನಾಡಿನ ಭಾಗ ಇದ್ದರೆ, ಕರಾವಳಿ ಭಾಗ ಇದ್ದರೆ, ಗಡಿ ಭಾಗ ಇದ್ದರೆ ಒತ್ತಾಯ ಮಾಡಬೇಡಿ, ಮುನ್ನಡೆಸಿ ಅಂತಲೇ ಹೇಳಿದ್ದೀನಿ. ಎಲ್ಲಿ ಒಂದೇ ಊರಿನಲ್ಲಿ 2 ಶಾಲೆ ಇದೆ. ಅಲ್ಲಿ ಒಬ್ರು ಮಾತನಾಡುವಾಗ ಹೇಳಿದ್ರು, ಒಂದು HPS ಇದೆ, ಒಂದು ಆಗೋದಕ್ಕೆ ಸಾಧ್ಯ ಇಲ್ಲ. ತಾವೇನು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರೋ ನಿಮ್ಗಿಂತಲೂ ಕಡಿಮೆ ಭಾವನೆ ನಮಗಿದೆ ಅಂತ ಸರ್ಕಾರಕ್ಕಿದೆ ಅಂತ ಎಂದೂ ಭಾವಿಸ್ಕೊಳ್ಬೇಡಿ. ಸಮಾಜದ ಭಾವನೆಯನ್ನು ಪ್ರತಿನಿಧಿಸುವಂಥ ಜವಾಬ್ದಾರಿ ಸರ್ಕಾರದಿದೆ. ನಿಶ್ಚಿತವಾಗಿ ನಿಮ್ಮ ಯಾವ ಇಚ್ಛಾಶಕ್ತಿಯ ಭಾವನೆಗಳಿದೆಯೋ ಆ ಇಚ್ಛಾಶಕ್ತಿಯ ಭಾವನೆಗಳನ್ನು ಅಷ್ಟೇ ಪ್ರಬಲವಾಗಿ ನಾವು ಅನುಷ್ಠಾನಕ್ಕೆಗೊಳಿಸೋದಕ್ಕೆ ಬದ್ಧವಾಗಿದ್ದೇವೆ. ಇಲ್ಲೊಬ್ಬರು ಮಾತನಾಡುವಾಗ ಹೇಳಿದರು, ಭಾಷೆ ನಶಿಸ್ತಾ ಇದೆ. ನಿಶ್ಚಿತವಾಗಿ ಭಾಷೆ ನಶಿಸ್ತಾ ಇರೋ ಪಟ್ಟಿ ಇದೆ ನಮ್ಮ ಹತ್ರ. ನಮಗೆ ಮೈಸೂರದಲ್ಲೇ ಅದಕ್ಕೆ ಇಲಾಖೆ ಇದೆ, ಇಡೀ ದೇಶದಲ್ಲೂ ಅದು ಚರ್ಚೆ ಆಗ್ತಾ ಇದೆ. ಆಡು ಭಾಷೆಗಳು, ನಾಡಿನ ಭಾಷೆಗಳು ಇವತ್ತು ನಶಿಸ್ತಾ ಇದೆ. ಅದಕ್ಕೆ ಶಾಲೆಗಳು ಮಾತ್ರ ಕಾರಣ ಅಂತಲ್ಲ. ನಾವೆಲ್ಲರೂ ಯೋಚನೆ ಮಾಡೋಣ, ಕನ್ನಡದ ಬಗ್ಗೆ ನಿಜವಾದ ಅಂತರಾಳದ ಪ್ರೀತಿ, ಆ ವಿಶ್ವಾಸದಿಂದ ನಾವೆಷ್ಟು ಕನ್ನಡ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ತೋರ್ಗಾಣಿಕೆ ಕನ್ನಡ ಭಾವನೆಗಳೇ ಮುಖ್ಯನೋ, ಅಂತರಾಳದ ಹೃದಯದ ಭಾವನೆಗಳು ಮುಖ್ಯನೋ? ತಾವು ಹೇಳಿದ್ರಿ ಭಾಳ ಕನ್ನಡದ ಬಗ್ಗೆನ ನಮ್ಮ ವಿಶೇಷತೆಗಳ ಬಗ್ಗೆ ನಾನೇನು ವಿಮರ್ಶಿಸಬೇಕಾಗಿಲ್ಲ. ಕನ್ನಡದ ಬಗ್ಗೆ ನಮಗೆಲ್ಲ ಹೆಮ್ಮೆ ಇದೆ. 8ನೇ ನಾವು ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂಥವ್ರದ್ದು, ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿರುವಂಥ ಭಾಷೆ ನಮ್ಮದು. ಹಾಗಾಗಿ ಆ ಭಾಷೆಗೆ ಮಾತೃಭಾಷೆಗೆ, ನಾಡಿನ ಭಾಷೆಗೆ ಆ ಶಕ್ತಿ ಇದೆ, ಸಂಸ್ಕಾರ ಕೊಡೋ ಶಕ್ತಿ ಇದೆ, ಭಾವನೆಗಳನ್ನು ಜಾಗೃತಗೊಳಿಸೋ ಶಕ್ತಿ ಇದೆ, ನಮ್ಮ ನಾಡಿನ ಬಗ್ಗೆ ಅಭಿಮಾನ ಪಡುವಂಥದ್ದನ್ನು ಶಕ್ತಿ ಇದೆ. ಆದರೆ ಅದ್ರ ಜೊತೆಗೆ ಉಳಿದೆಲ್ಲ ಅಗತ್ಯತೆಗಳನ್ನು ನೋಡಬೇಕಾದಂಥ ವಿಷಯ ಇದೆ. ಹಾಗಾಗಿ ಭಾಷೆಯನ್ನಾಗಿ ಬೆಳೆಸೋದಕ್ಕೆ ಒಟ್ಟಾಗಿ ಪ್ರಯತ್ನ ಮಾಡೋಣ. ಶಾಲೆಗಳನ್ನು ಉಳಿಸೋದಕ್ಕೆ, ಶಾಲೆಗಳನ್ನು ಬೆಳೆಸೋದಕ್ಕೆ ಸ್ಥಳೀಯವಾಗಿ ತಾವು ಭಾಳ ಒಳ್ಳೆಯ ಉದಾಹರಣೆಗಳನ್ನು ಕೊಟ್ಟರೆ, ನೀವು ಮಾಡಿರೋ ಪ್ರಯತ್ನಕ್ಕೆ ನಾನು ರಾಜ್ಯದ ಶಿಕ್ಷಣ ಸಚಿವನಾಗಿ ಅಭಿನಂದಿಸ್ತೇನೆ. 5 ವಿದ್ಯಾರ್ಥಿಗಳಿಗೆ ಎಲ್ಲಿ ಇವತ್ತು 700 ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಉದಾಹರಣೆಗಳು ನಾಡಿನಲ್ಲಿ ಹೆಚ್ಚೋದಕ್ಕೆ ನಮ್ಮ ಸರ್ಕಾರದ ಇಲಾಖೆ ಸದಾ ಸಿದ್ಧ ಇದೆ ಕೈ ಜೋಡಿಸೋದಕ್ಕೆ. ನಾವು ಉಳಿದವ್ರ ಸಹಕಾರನೂ ನಾನು ಅಪೇಕ್ಷೆ ಪಡ್ತೀನಿ. ಹೇಳೋದೊಂದು ಮಾಡೋದೊಂದು ಮಾಡಬೇಡಿ. ನೀವೇನು ಹೇಳ್ತಿರೋ ಅದನ್ನು ಮಾಡೋದಕ್ಕೆ ಕೃತಿಯಲ್ಲಿ ತಂದು ತೋರಿಸಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಎಸ್ ಸರ್ ತಾವು ಹೇಳ್ತೀರಿ ಸರ್? ಈ ಹಣವಂತರು ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಇಂಗ್ಲೀಷ್ ಮಾಧ್ಯಮಕ್ಕೆ ಸೇರಿಸ್ತಾರೆ, ಬಡವರು ಮಾತ್ರ ಹಿಂಗೆ ಕನ್ನಡ ಮಾಧ್ಯಮ ಓದಿಸಿ ಅಂತ ಹೇಳ್ತಾರೆ. ಇದು ತಪ್ಪಬೇಕು. ಇದು ಯಾತಕ್ಕೆ ಈ ರೀತಿ ಆಗ್ತಾಯಿದೆ ಅಂತಂದರೆ, ಗುಣಮಟ್ಟದ ಇಂಗ್ಲೀಷನ್ನು ನಾವು ಕಲಿಸದೇ ಇರೋದನ್ನ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ, ಅದೇ ಒಂದು ಕೊರಗು ಜನಗಳಿಗೆ. ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಅನ್ನೋಂಥ ಏಕೈಕ ಆಸೆ ಅವರಿಗೆ.
ಅದನ್ನ ನೀಗಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತೀರಿ? ಅದು ನೀಗಿಸ್ಬೇಕು ಮಕ್ಕಳಿಗೆ. ಈಗ ಹಳ್ಳಿನಲ್ಲಿ ಈಗ ನಮ್ಮೂರಲ್ಲಿ ಇಂಗ್ಲೀಷ್ ಕಲಿಸ್ತೀರಿ ಅಂತಂದರೆ ನಾವು ಅಲ್ಲಿಂದ ಬೇರೆ ನಾವು ಸಿಟಿಗೆ ಕಳಿಸ್ತಾರೆ, ಕಳಿಸೋದಿಲ್ಲ. ನಾವು ಅದಕ್ಕೆ ಹೇಳ್ತಾ ಇರೋದು, ಈಗ ಅಲ್ಲಿರ್ತಕ್ಕಂಥವ್ರಿಗೆ ಇಂಗ್ಲೀಷ್ ಸ್ಪೋಕನ್ ಕೋರ್ಸನ್ನ ಓದಿಸಿ ನಾವು ಕೊಡ್ತೀವಿ ಅಂತಂದರೆ ಖಂಡಿತವಲ್ಲ ಅದು ಸಾಧ್ಯತೆ ಆಗೋದಿಲ್ಲ ಅಂತ ನನ್ನ ಭಾವನೆ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಆಗಲಿ, ಯಾಕೆಂದರೆ ಇದು ಚರ್ಚೆಗೆ ಬಂದಿದೆ, ಈ ವರ್ಷ ಎಲ್ಲ ಚರ್ಚೆ ಆಗಲಿ. ಯಾರ್ಯಾರು ಒಳ್ಳೊಳ್ಳೆ ಆಲೋಚನೆಗಳಿವೆ, ಒಳ್ಳೊಳ್ಳೆ ವಿಷಯಗಳಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಇದನ್ನು ಕೊಡ್ತಾರೆ ಅದನ್ನ ತೆಗೆದುಕೊಂಡು ನೀನು ಇಂಪ್ಲಿಮೆಂಟ್ ಮಾಡಲಿ. ಆದರೆ ನನ್ನದೇನಪ್ಪ ಅಂತಂದರೆ ಇಂಗ್ಲೀಷ್ ಶಿಕ್ಷಕರನ್ನೇ, ಇಂಗ್ಲೀಷಲ್ಲಿನ ಸಬ್ಜೆಕ್ಟ್ ತೆಗೆದುಕೊಂಡು D.Ed ಮಾಡಿರ್ತಕ್ಕಂಥವ್ರು, B.Ed ಮಾಡಿರ್ತಕ್ಕಂಥ ಶಿಕ್ಷಕರನ್ನ ಒಂದು 4 ಶಾಲೆಗಳಿಗೆ, ಒಂದು 5 ಶಾಲೆಗಳಿಗೆ ಸೇರಿದಂಥ ಒಬ್ಬೊಬ್ಬ ಶಿಕ್ಷಕರನ್ನ ಸೇರಿಸಿದ್ರೆ, ಒಂದು ಗುಂಪು ಮಾಡಿ ಒಂದು ಇದರಲ್ಲಿ 1 ಗಂಟೆ 2 ಗಂಟೆ ಒಂದೊಂದು ಶಾಲೆಯಲ್ಲಿ ಕಲಿಸ್ತಕ್ಕಂಥ ವ್ಯವಸ್ಥೆ ಆದರೆ ಖಂಡಿತವಾಗ್ಲೂ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಎಸ್ ಸರ್, ಎಸ್ ಸರ್. ಇಲ್ಲ ಅದೇನೆ, ಎಲ್ಲರೂ ಒಂದಷ್ಟು ಜನ ಶಾಲೆಗಳನ್ನ ಹೊಗಳಿದ್ರು, ಸರ್ಕಾರಿ ಶಾಲೆಗಳನ್ನ. ಅದೇ ನಾನು ಅವಾಗಲೇ ಕೇಳ್ದಂಗೆ, ಯಾವತ್ತು ಜನ ಮೆಚ್ಕೊಂಡು ಅವರೇ ಸರ್ಕಾರಿ ಶಾಲೆಗೆ ಓಡ್ ಬರ್ತಾರೋ ಅವತ್ತು ನೀವು ಪಟ್ಟಂಥ ಎಲ್ಲ ಕಷ್ಟಗಳಿಗೂ ನಿಜವಾಗ್ಲೂ ಸಾರ್ಥಕತೆ ಸಿಗೋದು. ನೀವು ಬಹಳಷ್ಟು ಪ್ರಯತ್ನ ಪಟ್ಟಿದ್ರೆ, ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ, ಸರ್ವ ಶಿಕ್ಷಣ ಅಭಿಯಾನ ಮಾಡಿದ್ದೀವಿ, ಆದರೂ ಯಾಕೆ ಜನ ಸರ್ಕಾರಿ ಶಾಲೆಗಳು ಅಂತಂದರೆ ಇದು ಮಾಡ್ತಾರೆ? ಆಮೇಲೆ ನನಗೆ ಒಂದೇ ಒಂದು ಶಾಲೆ ಹೇಳಿ ಸರ್, ನಾನೇ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮಮ್ಮನೂ ಶಿಕ್ಷಕಿ ಆಗಿದ್ದರು, ಅವರು ಸರ್ಕಾರಿ ಶಾಲೆಯಲ್ಲೇ ಇದ್ದರು. ಸೊ ಒಂದು ಶಾಲೆ ಖಾಸಗಿ ಶಾಲೆಗಿಂತ ನನ್ನ ಸರ್ಕಾರಿ ಶಾಲೆ ಈ ಜಾಗದಲ್ಲಿ, ಈ ಊರಲ್ಲಿ ಇಲ್ಲಿ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬಮ್ಮ ಅಂತ ಹೇಳಿ ನಾನು ಹೋಗಿ ನೋಡ್ಕೊಂಬರ್ತೀನಿ ಅದನ್ನ. ಯಾಕಂದ್ರೆ ನನಗೆ ಅದು ಬೇಕು ಸರ್ಕಾರದಿಂದ. ಸೊ ನೀವೆಷ್ಟೇ ಪ್ರಯತ್ನ ಪಟ್ಟರು ರಿಸಲ್ಟ್ ಇಸ್ ಇಂಪಾರ್ಟೆಂಟ್. ತಾವು ಸಂಘದಿಂದ ಬಂದಿರುವಂಥವರು, ಸಂಘದ ಕಟ್ಟ ಕಾರ್ಯಕರ್ತರು ತಾವು. ನಿಮ್ಮ ಸಂಘದ ಒಂದು ಗುಂಪು ನಾನು ಕೇಳ್ಪಟ್ಟು ನಾನು ನೋಡಿಲ್ಲ, ಅರಣ್ಯಗಳಲ್ಲಿ ಹೋಗಿ, ಕಾಡಿನಲ್ಲಿ ಹೋಗಿ ಅಲ್ಲಿನ ಮಕ್ಕಳುಗಳಿಗೆ ಪಾಠ ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಅಂತ. ಅಂದರೆ ವನವಾಸಿ ಸೇವಾ ಏನು ತಾವೇ ಹೇಳಬೇಕು. ಸೊ ಅಂಥವ್ರು ಯಾಕೆ ನಿಮಗೆ ಪ್ರೇರಣೆ ಆಗಬಾರ್ದು? ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆಗೆ ಶಾಲೆಗೆ 5 ಸಂಖ್ಯೆ ಕಡಿಮೆ ಇದೆ ಅಂದ ತಕ್ಷಣ ನಾವು ವಿಲೀನಗೊಳಿಸ್ತೀವಿ ಅಂತ ಘೋಷಣೆ ಮಾಡ್ತಿರಲ್ಲ. ನಿಮ್ಮದೇ ನಿಮ್ಗೆ ಏನು ಸಂಸ್ಕಾರ ಬಂದಿದೆ, ಆ ಸಂಸ್ಕಾರದ ಒಂದು ಭಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಕ್ಳುಗಳು. ತಮಗೆ ಯಾವುದೋ ಪ್ರೇರಣೆ ಆಗಿಲ್ವಾ ಸರ್? ಅದಕ್ಕೆ ಅದು ಎಲ್ಲದರ ಪ್ರೇರಣೆ ಇದ್ದೇ ಇದೆ ನನಗೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ, ಅಥವಾ ವನವಾಸಿ ಕಲ್ಯಾಣಾಶ್ರಮ ಏನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ, ಅದು ಎಲ್ಲದರಿಂದ ಪ್ರೇರಣೆ ಪಡೆದೇ ಇದ್ದೇನೆ. ನಿಶ್ಚಿತವಾಗಿ ಗ್ರಾಮೀಣ ಭಾಗದ ಅಥವಾ ವನವಾಸಿ ಕ್ಷೇತ್ರದಲ್ಲಿರುವಂಥ ಅಥವಾ ನಗರ ಕ್ಷೇತ್ರದಲ್ಲಿರುವಂತಹ ಬಡ ಮಧ್ಯಮ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಬೇಕು ಅನ್ನೋದಕ್ಕೆ ನನ್ನೆಲ್ಲ ಇಚ್ಛಾಶಕ್ತಿಯ ಪ್ರಯತ್ನವನ್ನು ಮಾಡ್ತಾನೆ ಇದ್ದೇನೆ. ಈಗ ಈ ರೀತಿ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಬಯಸ್ತೀನಿ, ಹುರುಳಿಲ್ಲದೆ ಇರುವಂಥ, ರಾಜಕೀಯ ಪ್ರೇರಿತವಾಗಿರುವಂಥ, ಸ್ವಾರ್ಥದ ಸಾಧನೆ ಮಾಡ್ಕೊಳ್ಳೋದಕ್ಕೆ ಬಯಸಿರುವಂಥ ಆರೋಪಗಳೇನು ಬರುತ್ತಲ್ಲ, ಈ ಶಾಲೆಗಳನ್ನು ಮುಚ್ಚಿ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಶು ವಿಹಾರಗಳಿಗೆ ಹೇಳಿರೋದೇ ಇದೆ, ದಾಖಲೆಗಳೇ ಇದೆ. ಹಾಗಾಗಿ ಇಂಥ ಆರೋಪಗಳು ಸ್ವಾರ್ಥದ ಯಾವುದೋ ಸಾಧನೆಗಾಗಿ ಮಾಡ್ತಾ ಇದ್ದಾರೆ ಹೊರತು ವಸ್ತುಸ್ಥಿತಿ ಆಧಾರದಲ್ಲ. ಅನೇಕರು ಹೇಳಿದರು, ಆ ಶಾಲೆಯಲ್ಲಿ ಏನು ಸ್ಥಿತಿ ಇದೆ ಅದನ್ನು ಆಧರಿಸಿ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಹೇಳಿದ್ದೀನಿ ನಾನು. ನಮ್ಮ ಮುಖ್ಯಮಂತ್ರಿಗಳು ಸಹ ಕನ್ನಡ ರಾಜ್ಯೋತ್ಸವ ಶುಭ ಸಂದರ್ಭದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಸದಾನಂದ ಗೌಡರು ಹೇಳಿದ್ದಾರೆ. ನಮ್ದು ಒಂದೇ ಪ್ರಾರ್ಥನೆ ಸರ್, ಈ ವೇದಿಕೆ ಮುಖಾಂತರ ಒಂದು ಆಶ್ವಾಸನೆ ಕೊಡಿ, ಯಾವ ಮಕ್ಕಳ ನಾವು ಶಿಕ್ಷಣ ಹಕ್ಕನ್ನು ಕೂಡ ನಾವು ನಿಶ್ಚಿತವಾಗಿ ಕಸ್ಕೊಳ್ಳೋದಿಲ್ಲ. ಅಗತ್ಯ ಇದ್ರೆ ಹೊಸ ಶಾಲೆ ಪ್ರಾರಂಭ ಮಾಡೋದಕ್ಕೆ ಸಿದ್ಧ ಇದ್ದೇವೆ. ನಾವು ಕನ್ನಡವನ್ನ ಚೆನ್ನಾಗಿ ಕಲಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ನಮಗಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರೋದು ನಿಮ್ಗೆ ಗೊತ್ತಿದೆ, ನಾನು ಅದ್ರ ವಿಶ್ಲೇಷಣೆಗೆ ಹೋಗೋದಿಲ್ಲ. ನಾವು ಭಾಷಾ ನೀತಿಯನ್ನು ಪಾಲಿಸಬೇಕು ಅಂತ ಹೈಕೋರ್ಟ್ ಕೊಟ್ಟಿರೋ ತೀರ್ಮಾನವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ನಮ್ಮ ಕನ್ನಡ ಭಾಷೆಯ ಬಗ್ಗೆ ಇರುವಂಥ, ನಮ್ಮ ಬಗ್ಗೆ ಇರುವಂಥ ಬದ್ಧತೆ ನಮಗಿದ್ದೇ ಇದೆ. ಅದು ಹಾಗಾಗಿ ನಾವು ಈ ಎಲ್ಲ ಬದ್ಧತೆಯನ್ನು ತೋರಿಸಿ ಕೆಲಸ ಮಾಡ್ತಾ ಇದ್ದೇವೆ. ಗುಣಮಟ್ಟದ ಶಿಕ್ಷಣ ನಮ್ಮ ಮುಂದಿರುವಂಥ ಪ್ರಶ್ನೆ, ಅದು ಚರ್ಚೆ ಆಗಲಿ. ಒಬ್ಬರು ಇಬ್ಬರು 3 ಜನ ಇದ್ದರೆ 4 ಜನ ಇದ್ದರೆ ಅದು ಸಿಗುತ್ತೋ ಇಲ್ಲೋ ಅಂತ ಚರ್ಚೆ ಆಗಲಿ. ಮತ್ತು ಆ ಶಾಲೆಗಳನ್ನು ಹೇಗೆ ಇನ್ನಷ್ಟು ಹೆಚ್ಚು ಸೌಲಭ್ಯಪೂರ್ಣವನ್ನಾಗಿ ಮಾಡಿ, ಇನ್ನಷ್ಟು ಹೆಚ್ಚು ಆಕರ್ಷಣೀಯ ಕೇಂದ್ರವನ್ನಾಗಿ ಸರ್ಕಾರಿ ಶಾಲೆಗಳನ್ನು ಮಾಡಬೇಕು ಅಂತ ಚರ್ಚೆ ಆಗಲಿ. ನಾವೆಲ್ಲ ಜವಾಬ್ದಾರಿ ತೆಗೆದುಕೊಳ್ಳೋಣ. ನನಗೆ ಸಲಹೆ ಕೊಡ್ತಾ ಇರುವಂಥವರಿಗೆ ನನ್ನ DDPI BOಗಳ ಮೂಲಕ ಆ ಪಟ್ಟಿಗಳನ್ನೆಲ್ಲವನ್ನು ನಾನು ಸಾರ್ವಜನಿಕಗೊಳಿಸಿದ್ದೇನೆ. ಅವರವರು ಒಂದೊಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ತಾವೇ ಹೇಗೆ ಆಯ್ಕೆ ಮಾಡ್ಕೊಂಡು ಮಾಡಿದ್ದೀರೋ ಆಯ್ಕೆ ಮಾಡ್ಕೊಳ್ಳಿ. ತಮ್ಮ ಸುದ್ದಿವಾಹಿನಿಯೂ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಎಲ್ಲರೂ ಸೇರಿ ಚೆನ್ನಾಗಿ ನಾವು ಮಾಡೋಣ, ಚೆನ್ನಾಗಿ ಸೇರಿ ಶಾಲೆಯನ್ನು ಚೆನ್ನಾಗಿ ಮುಂದೆ. ಓಕೆ, ವಿಶ್ವೇಶ್ವರ ಕಾಗೇರಿ ಅವರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ನಮ್ಮ ಜೊತೆ ಮಾತಾಡಿದ್ರಿ, ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಅದೇ ರೀತಿ ಪುಟ್ಟಣ್ಣವರೇ, ತಾವು ಕೂಡ ಸಾಕಷ್ಟು ಮಾತಾಡಿದ್ರೆ ತಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಸೊ ಗೀತಾ ರಾಮಾನುಜಂ ಮತ್ತು ರೂಪಾಯಿ ಅವರು ತಮ್ಮಿಬ್ರಿಗೂ ಕೂಡ ಧನ್ಯವಾದಗಳು ಸರ್. ನಾವು ಸಾಕಷ್ಟು ಉದಾಹರಣೆಗಳನ್ನ ಕೊಡ್ತೀವಿ, ಸಾಕಷ್ಟು ಮಾತಾಡ್ತೀವಿ. ಯಾರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಬೇರೆ ಬೇರೆ ಶಾಲೆಗಳ ಉದಾಹರಣೆ ಕೊಡುವಂಥ ಸಂದರ್ಭದಲ್ಲಿ ನವೋದಯ ಶಾಲೆಯ ಉದಾಹರಣೆಯನ್ನು ಕೂಡ ನಮ್ಮ ಸ್ನೇಹಿತರುಗಳು ಕೊಟ್ಟರು. ನಿಜ, ಎಲ್ಲದನ್ನೂ ಒಪ್ಕೊಳ್ಳೋಣ. ಇನ್ನೊಂದು ನಾವು ಹೇಳ್ತೀವಿ ಏನಂದರೆ, ಸರ್ವಶಿಕ್ಷಾ ಅಭಿಯಾನದ ಬಗ್ಗೆ ಮಾತಾಡ್ತೀವಿ. ಅಭಿಮಾನ ಇಲ್ಲದಂಥ ಅಭಿಯಾನ ಅದೊಂದು ಅವಮಾನ ಮಾತ್ರ ಅನ್ನುವಂಥದ್ದು. ಜೊತೆಗೇನು ಅಂತಂದರೆ, ಕನ್ನಡವನ್ನು ನಾವು ಉಳಿಸಲಿಲ್ಲ ಅಂದರೆ ಇನ್ಯಾರೋ ಪಕ್ಕದ ರಾಜ್ಯದವ್ರು ಬಂದು ಉಳಿಸ್ಲಿಕ್ಕೆ ಸಾಧ್ಯವೇನ್ರಿ?
ಕನ್ನಡ ಜಾಗೃತವಾಗುವಂಥದ್ದು ಎಲ್ಲಿ? ಹಳ್ಳಿಯ ಶಾಲೆಗಳಲ್ಲಿ. ನಮ್ಮ ಮಕ್ಕಳುಗಳನ್ನ ನಾವು ಯಾರೂ ಕೂಡ ಕನ್ನಡ ಶಾಲೆಗಳಿಗೆ ಸೇರಿಸೋದಿಲ್ಲ. ನಿಜಕ್ಕೂ ಸೇರಿಸುವಂಥವ್ರು ಯಾರು ಅಂದರೆ ಅದೇ ಬಡವರು, ಅದೇ ರೈತರು, ಅದೇ ದೀನದಲಿತರು. ಎಲ್ಲಾದರೂ ಕನ್ನಡ ಅನಂತಮೂರ್ತಿಯವರ ಪ್ರಕಾರ ಕನ್ನಡ ಏನಾದರೂ ಮತ್ತೇನಾದರೂ ಹುಟ್ಟಬಹುದು, ಮತ್ತೇನಾದರೂ ಬೆಳಿಬಹುದು ಅನ್ನುವಂಥದ್ದಾದರೆ ಅದು ಅಲ್ಲಿ ಮಾತ್ರ, ಅಂಥ ಕೇಂದ್ರಗಳಲ್ಲಿ ಮಾತ್ರ. ನೀವು ಅಂಥ ಕೇಂದ್ರಗಳನ್ನು ದಯವಿಟ್ಟು ಮುಚ್ಚಬೇಡಿ. ಕಾಗೇರಿ ಅವರು ಈ ಮುಖಾಂತರ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ತಪ್ಪು ತಿಳುವಳಿಕೆ ಬೇಡ, ಎಲ್ಲದನ್ನೂ ಕೂಡ ಚರ್ಚೆ ಮಾಡಿಯೇ ನಾವು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಜೊತೆಗೇನು ಅಂದರೆ ಮಕ್ಕಳ ಹಕ್ಕೇನಿದೆ, ಶಿಕ್ಷಣದ ಹಕ್ಕು, ಆ ಶಿಕ್ಷಣದ ಹಕ್ಕನ್ನು ನಾವು ಕಾಯ್ತೀವಿ ಎನ್ನುವಂಥದ್ದು, ಆ ಮಾತನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮೆಗಾ ಫೈಟನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.